ವಿಚಾರಾಂತಿ ಮಾಡ್ರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ. ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಅಯೋಗ ನನ್ನ ಮಕ್ಕಳು ಅವರಿಗೆ ಅವ್ರು ಹೆಂಡ್ರೆ ಕರೀದಿಲ್ಲ, ಅದಕ್ಕೆ ಅದು ಗೊತ್ತಿಲ್ಲ ಅವಕ್ಕೆ. ನಾ ಏನು ಅನ್ನೋದು ಜನರಿಗೆ ಗೊತ್ತೈತೆ. ಜನರು ಬಯಸ್ತಾರೆ. ನಾಲ್ಕು ಮಾಜಿ ಮುಖ್ಯಮಂತ್ರಿ ಹೋದ್ರೆ ನಾವು ಒಂದು 100 ಮಂದಿ 1000 ಮಂದಿ ಕೂಡಿಸೋದಾಗಿಲ್ಲ. ನಾವು ಹೋದ ಹಳ್ಳಿಯೊಳಗೆ 4000 5000 10,000 ಜನ ಸೇರಲ್ಲ. ಇದ್ರ ಮ್ಯಾಗಿಂದ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಿಟ್ಟುಬಿಡೋಕೆ ಅದನ್ನು ಹೇಳೋದು. ಜನರ ಪ್ರತಿನಿಧಿ ನಾವು ಇದೀವಿ, ನಿಮ್ಮಂಗೆ ಚಮಚಾಗಿರಿ ಪ್ರತಿನಿಧಿಗಳಲ್ಲ. ಹತಾಶೆ ಆಗ್ಯಾರ ಅವ್ರು ಯಾರೂ ಮಂದಿನ ಕೂಡಲಿಲ್ಲ. ಕಡಿ ದಿವಸ BJP ರೋಡ್ ಶೋನೇ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂದ್ರೆ ನಾ ಇದ್ದೆ. ಎಲ್ಲರೂ ಯತ್ನಾಳು ಇನ್ನೊಂದು ತೆಗೆದುಬಿಟ್ರೆ ನನ್ನ ಮರ್ಯಾದೆ ಹೋಗ್ತದೆ ಓಡಿ ಹೋಗ್ಬಿಟ್ಟ. ಅದು ಅಸಹ್ಯ ಇರೋದು. 6 ದಿವಸ ಅಲ್ಲ 7 ದಿವಸ ಅದ ರೀ ಅವರು. ಚುನಾವಣೆ ಸಾಯಂಕಾಲ 5 ಗಂಟೆಗೆ ಮುಗಿತನಾನು ಮುಖ್ಯಮಂತ್ರಿಗಳು ಎಷ್ಟು ಹತಾಶೆ ಆಗ್ಯಾರ ಅನ್ನೋದು ತೋರಿಸ್ಕೊಡ್ತೈತಿ. ಅಷ್ಟು ಅವ್ರ ಬಳಿ ಸಿದ್ದರಾಮಯ್ಯನವ್ರ ಬಳಿ ನಾವು ಮಾಡಿದ ಗ್ಯಾರಂಟಿ ಇದೆ ಅಂದ್ರೆ ಜನ ತೃಪ್ತಿ ಇದ್ರೆ ಅಲ್ಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳೋದಿತ್ತು, ಓಟ್ ಹಾಕಿರಿ ನಾವು ಇಟ್ಟಲ್ಲೇ ಕೆಲಸ ಮಾಡೋದು. 7 ದಿವಸ ಹೋಟೆಲ್ದಾಗಿದ್ದು ಪಾಪ ಅವ್ರಿಗೇನು ಭಾಳ ರಿಸ್ಕ್ ತೊಗೊಂಡಾರ ಸಿದ್ದರಾಮಯ್ಯನವರು. ನೋಡಿರಿ, ನಾ ಸಮೀಕ್ಷೆ ಅಂದು ಮಾಡೋದೇ ಇಲ್ಲ, ಬರೀ ಕೆಲಸ ಮಾಡೋದು. ಕೃಷ್ಣ ಭಗವಾನ್ ಹೇಳ್ತಾನೆ, ನೀವು ಒಟ್ಟು ಕೆಲಸ ಮಾಡು, ಕರ್ಮ ಮಾಡು, ಫಲಿತಾಂಶ ಕೊಡೋ ದೇವ್ರದಾನ. ಸುಮ್ಮನೆ ಇಟ್ಟಿರಲಿ ಗೆದ್ದು ಬರ್ತದೆ ಹಾಗೆ ಹೀಗೆ ಅಂತ ಹೇಳೋದು. ಅದು ಮತದಾರರ ನಿರ್ಣಯ ರೀ. ಒಳಗೆ ಏನು ಮಾಡ್ಯಾರ ನಮಗೇನು ಏನು ಗೊತ್ತಾ? ಕಾಂಗ್ರೆಸ್ನವ್ರು 5,000 ಲಿಂಗಾಯತರಿಗೆ, ಉಳ್ಕಿದ ನಮ್ಮ SC/ST ಜನ 3,000 ಸಾಬ್ರಿಗೆ 1,000. ಎಷ್ಟು ಡೌನ್ ಆಗೈತೆ ನೋಡ್ರಿ ಸಾಬ್ರ ರೇಟ ಕಾಂಗ್ರೆಸ್ನಾಗ. ಹಾಗೆ ಮಾಡ್ಯಾರ ಎಲ್ಲ ಕಡೆ. ಲಿಂಗಾಯತರಿಗೆ 5,000 ನೋಡ್ರಿ, ಲಿಂಗಾಯತರಿಗೆ ಹೆಚ್ಚು ಕೊಟ್ಟಾರ. ಇವ್ರು ಕಾಂಗ್ರೆಸ್ನವ್ರು ಮೊದಲು ಸಾಬ್ರಿಗೆ ಹೆಚ್ಚು ಕೊಡ್ಬೇಕಲ್ರಿ, SC/ST ಜನಕ್ಕೆ ಹೆಚ್ಚು ಕೊಡ್ಬೇಕು. SC/STರಿಗೂ ಕಡಿಮೆ ಮತ್ತು ಲಿಂಗಾಯತರಿಗೆ ಹಚ್ಚತ್ತು. ಇದೆ ಅಂತ ನ್ಯಾಯ ಇದು. ಭಾಳ ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ಎಲ್ಲರಿಗೂ ಮತದಾರಿಗೆ ಒಂದೇ ತೆರನಾಗಿ ಒಂದೇ ಓಟ್ ಇಲ್ಲರಿ. ಅಂಬೇಡ್ಕರ್ ಸಾಹೇಬ್ರು ಏನು ಹೇಳ್ಯಾರ, ಒಬ್ಬ ಟಾಟಾ ಬಿರ್ಲಾನಿಗೆ ಓಟಿನ ಕಿಮ್ಮತ್ತು ಒಂದೇ, ಒಬ್ಬ ಗುಡ್ಸಲ್ದಾಗೇನೋ ಒಂದೇ. ಅದು ಕಾಂಗ್ರೆಸ್ನವ್ರು ಲಿಂಗಾಯತರಿಗೆ 5,000 ಕೊಡೋದು, 7,000 ಕೊಟ್ಟಾರ. ನಮ್ಮ ಸತೀಶ್ ಜಾರಕಿಹೊಳಿಯವರು ತಮ್ಮ ಸಮುದಾಯಕ್ಕೆ 3,000 ಕೊಟ್ಟಾರ. ಎಷ್ಟು ಅಪಮಾನ ಇದು! ಖರೇಂದ್ರ ಆ ಸಮುದಾಯಕ್ಕೆಲ್ಲ ಅಪಮಾನ ಮಾಡ್ಯಾರ ಅವರು.